ಬಸವನಗುಡಿಯಲ್ಲಿ ಯಾಕೆ ಬಾಂಗ್ಲಾದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು? ಏನು ನಿನ್ನೆ ರಾಷ್ಟ್ರ ರಕ್ಷಣಾ ಪಡೆಯ ಒಬ್ಬರು ಕಾರ್ಯಕರ್ತರ ಮೇಲೆ ರಕ್ತ ಬರುವ ಹಾಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಯುತ್ತೆ. ಆ ಘಟನೆಯ ಬಗ್ಗೆ ನಾನು ನಿನ್ನೆನೇ ಮಾತನಾಡೋಣ ಅನ್ಕೊಂಡೆ. ಆದರೆ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಇಂತಹ ಘಟನೆಗಳು ಸಂಭವಿಸಿದಾಗ ಯಾವುದು ಸರಿ ಯಾವುದು ತಪ್ಪು ಅಂತ ತುಂಬಾ ತುಂಬಾ ಸೆನ್ಸಿಟಿವ್ ಆಗಿ ಪ್ರತಿಯೊಂದನ್ನು ತಿಳ್ಕೊಂಡು ನಾವುಗಳು ಮಾತನಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ನಾನಾಗಿರ್ಬೋದು, ನೀವುಗಳಾಗಿರ್ಬೋದು, ನಾವೆಲ್ಲ ನಮ್ಮ ನಮ್ಮ ಮೂಗಿನ ಲೆಕ್ಕಾಚಾರಕ್ಕೇನೆ ಮಾತನಾಡುವಂಥವ್ರು. ಇದು ಮನುಷ್ಯನ ಗುಣ. ಆದರೆ CCTV ಫುಟೇಜ್ಗಳು ಸುಳ್ಳನ್ನ ಹೇಳೋದಿಲ್ಲ ತಾನೇ. ಏನು ನಿನ್ನೆ ಮೆರವಣಿಗೆ ಬರೋದಕ್ಕಿಂತ ಮುಂಚೆ, ಅಂದ್ರೆ ಆ ಏರಿಯಾಗೆ ಬರೋದಕ್ಕಿಂತ ಮುಂಚೆ ಪುನೀತ್ ಕೆರಳಿಯವರ ಏನು ರಾಷ್ಟ್ರ ರಕ್ಷಣಾ ಪಡೆ ಆಫೀಸ್ ಇದೆ, ಆ ಆಫೀಸ್ನ ಅಕ್ಕಪಕ್ಕ ಒಂದು 5-6 ಬೈಕ್ಗಳು ಬರ್ತವೆ. 5-6 ಬೈಕ್ಗಳು ಬರ್ತವೆ. ಒಂದು 7ರಿಂದ 8 ಜನ ಬರ್ತಾರೆ. ಸುತ್ತಮುತ್ತ ವಾಚ್ ಮಾಡ್ತಾರೆ. ಆ ವಾಚ್ ಮಾಡಿ ಅವ್ರು ಅಲ್ಲಿಂದ ಹೋಗ್ತಾರೆ. ಪಾಸ್ ಆಗ್ತಾ ಇದ್ದಂಗೆನೆ ಅಲ್ಲಿಗೆ ಇನ್ನೊಂದು ಗುಂಪು ಬರುತ್ತೆ. ಆ ಗುಂಪು ಬರ್ತಾ 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 ದೊಡ್ಡದಾಗುತ್ತೆ. ಘೋಷಣೆಗಳನ್ನ ಕೂಗ್ತಾ ಇರ್ತಾರೆ. ಆಗ ಅಲ್ಲಿ ಘಟನೆಗಳು ಸಂಭವಿಸುತ್ತೆ. ಏನು ನಿನ್ನೆ ಎಲ್ಲ ವಿಡಿಯೋಗಳಲ್ಲಿ ನೋಡ್ತಿದ್ರೆ ಆ ಘಟನೆ ಸಂಭವಿಸುತ್ತೆ. ಒಮ್ಮೆ ನಿಮ್ಮನ್ನ ನೀವೇನೆ ಪ್ರಶ್ನೆಯನ್ನ ಮಾಡ್ಕೊಳ್ಳಿ. ಯಾಕ 4-5 ಜನ ಬಂದ್ರು? ಯಾರ್ ಮಾಹಿತಿಯನ್ನ ಕೊಟ್ರು? ನಂತರ ಗುಂಪು ಯಾಕೆ ದೊಡ್ಡದಾಯ್ತು? ಗುಂಪು ಬೆಳೀತಾ ಬೆಳೀತಾ ಯಾಕೆ ಹೆಚ್ಚು ಮಾಡಿಕೊಂಡ್ರು? ಅದರ ಹಿಂದಿನ ಉದ್ದೇಶ ಏನು? ಅಂತಹ ಸೆನ್ಸಿಟಿವ್ ಜಾಗದಲ್ಲಿ ರಕ್ಷಣೆಯನ್ನ ಕೊಡಬೇಕಾಗಿರೋಂತಹದ್ದು ಯಾರ ಕರ್ತವ್ಯ? ಅಲ್ಲಿ ಯಾಕೆ ಹೆಚ್ಚಿನ ಭದ್ರತೆಯನ್ನ ಹಾಕ್ಸಿಲ್ಲ? ಇದರ ಹಿಂದೆ ಏನು ಉದ್ದೇಶಗಳನ್ನ ಇಟ್ಕೊಂಡಿದ್ರು? ಸುಮ್ಮನೆ ನಿಮ್ಮನ್ನ ನೀವೇನೆ ಪ್ರಶ್ನೆಯನ್ನ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ನಾನು ನಿಮ್ಗೆ ಏನೇ ಹೇಳಿದ್ರು ನೀವು ನಂಬೋದಿಲ್ಲ. ನನಗೊತ್ತು, ನಾನು ಏನೇ ಹೇಳಿದ್ರು ನೀವು ನಂಬೋದಿಲ್ಲ. ನೀವು ನಂಬುವಂತಹದ್ದು ಯಾರು ಒಂದಷ್ಟು ವಿಡಿಯೋಗಳನ್ನ ಕಟ್ ಮಾಡ್ಕೊಂಡು ತಮ್ಗಳಿಗೆ ತಮ್ಗೆ ಇಷ್ಟ ಬಂದಂಗೆ ಟೈಟಲ್ಗಳು ಕೊಟ್ಕೊಂಡು ಡಿಸ್ಕ್ರಿಪ್ಷನ್ ಅಲ್ಲಿ ಕೆಲವೊಂದಷ್ಟು ಸ್ಟೋರಿಗಳನ್ನ ಬರ್ಕೊಂಡು ತಮ್ಗೆ ಹೆಂಗ್ ಬೇಕೋ ಆ ರೀತಿಯಾಗೆಲ್ಲ ಆಗ್ತಾ ಇದಾರಲ್ಲ, ಅಂತಹ ಕಟ್ ಮಾಡಿರಂತಹ ಪೇಸ್ಟ್ ಮಾಡಿರಂತಹ ವಿಡಿಯೋಗಳನ್ನೇ ನೀವು ನಂಬೋದು. ಅಲ್ಲಿ ಏನೇನೆಲ್ಲ ನಡೀತು, ಯಾವ್ಯಾವ ರೀತಿಯಾಗಿ ಮೆರವಣಿಗೆ ಬರೋದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಏರಿಯಾ ಇತ್ತು, ನಂತರ ಏನ್ ನಡೀತು, ಪ್ರತಿಯೊಂದನ್ನು ಪ್ರಾರಂಭದಿಂದ ಹಿಡಿದು ಕೊನೆ ತನಕ ಎಲ್ಲ ವಿಡಿಯೋಗಳನ್ನ ನಾವು ಸಹ ಕೂತ್ಕೊಂಡು ನೋಡಿ ಎಲ್ಲ ತಿಳ್ಕೊಂಡಾದ್ಮೇಲೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇರೋಂತಹದ್ದು. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳಿ ಅಂತ. ಇವಾಗ ಏನಪ್ಪಾ, ಪುನೀತ್ ಆಗಿರ್ಬೋದು, ಅವರ ತಂಡದವರಾಗಿರೋಂತಹದ್ದು ಮಾಡಿದಂತಹ ತಪ್ಪೇನು? ಏನ್ ತಪ್ಪು ಮಾಡೋದು ಅಂತ? ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹಿಡಿದು ಕೊಟ್ಟಿದ್ದೆ ದೊಡ್ಡ ತಪ್ಪಾಗೋಗ್ಬಿಡ್ತ. ನಿಮಗೊಂದು ಮಾತನ್ನ ಹೇಳ್ತೀನಿ. ಯಾವನೋ ಒಬ್ಬ ಅಕ್ರಮ ಬಾಂಗ್ಲಾ ವಲಸಿಗ ನಿಮ್ಮ ಮನೆಗೆ ನುಗ್ತಾನೆ. ನಿಮ್ಮ ಹೆಂಡತಿನೋ ನಿಮ್ಮ ತಾಯಿನೋ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಒಡವೆಗಳನ್ನು ರಾಬರಿ ಮಾಡಿಬಿಟ್ಟು ನಿಮ್ಮ ಹೆಂಡತಿ ಮೇಲೆ ಅತ್ಯಾಚಾರವನ್ನು ನಡೆಸ್ಬಿಟ್ಟು ನಿಮ್ಮ ತಾಯಿನ ಕೊಲೆ ಮಾಡಿಬಿಟ್ಟು ಇಲ್ಲಿಂದ ಬೆಂಗಳೂರಿಂದ ಖಾಲಿ ಮಾಡಿ ಅವನ ದೇಶಕ್ಕೆ ಹೊರಟೋಗ್ಬಿಡ್ತಾನೆ, ಬಾಂಗ್ಲಾಗೆ. ಏನ್ ಕಿತ್ಕೊಳ್ತೀರ ಅವನ ಹತ್ರ? ಏನ್ ಕಿತ್ಕೊಳಕ್ಕಾಗುತ್ತೆ ನಿಮ್ಮ ಕೈಲಿ? ಬೆಂಗಳೂರಿನಲ್ಲಿ ಯಾವುದೋ ಒಂದು ರಾಬರಿ ಮಾಡ್ಬಿಟ್ಟು ಅಲ್ಲೆಲ್ಲ ಬಿಹಾರದಲ್ಲಿ ಹೋಗಿ ಅಡಿಕೊಳ್ಳೋನೆ ಅವ್ನು ಹುಡ್ಕೋದಕ್ಕೇನೆ ವರ್ಷಾನ್ಗಟ್ಟಲೆ ಆಗ್ಬಿಡ್ತದೆ. ಇನ್ನ ನಮ್ಮ ದೇಶದಲ್ಲಿ ಕ್ರಿಮಿನಲ್ ಕೆಲಸಗಳನ್ನ ಮಾಡ್ಬಿಟ್ಟು ಬಾಂಗ್ಲಾಗೆ ಹೊರಟೋಗ್ಬಿಟ್ರೆ ಅವನನ್ನ ಹೆಂಗ್ರಯ್ಯ ಹುಡುಕ್ತೀರಾ? ಹೆಂಗ್ ಹುಡುಕ್ತೀರಾ ಅಂತ ಅಂದ್ಬಿಟ್ಟು ಇಂತಹ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಇವರು ಆಗಿ ಇವ್ರ ತಂಡದವ್ರು ಹುಡುಕಿ ಕೊಟ್ಟಿದ್ದೇ ತಪ್ಪಾಗೋಗ್ಬಿಡ್ತಾ. ನಿಮ್ಗೆಲ್ಲ ಒಂದು ಮನುಷ್ಯತ್ವ ಅನ್ನೋದು ಬೇಡವಾ? ಇನ್ನೇನ್ ಮಾಡಿದ್ರು? ಗೋ ಹತ್ಯೆಯನ್ನ ಅಂದ್ರೆ ಗೋವುಗಳನ್ನ ರಕ್ಷಣೆಯನ್ನ ಮಾಡಿದ್ರು. ಬಾಯಿ ಬಿಟ್ರೆ ಸಂವಿಧಾನದ ಬಗ್ಗೆ ಬೊಗಳೆ ಭಾಷಣಗಳನ್ನ ಬಿಡ್ತೀರಾ ದೊಡ್ಡದಾಗಿ. ಅದ್ಯಾವುದೋ ಕೆಂಪು ಸಂವಿಧಾನ ಪುಸ್ತಕವನ್ನ ಜೋಬಲ್ಲಿ ಇಟ್ಕೊಂಡು ಓಡಾಡ್ತೀರಾ? ರಾಜಕಾರಣಿಗಳು ಗೊತ್ತಾಗೋದಿಲ್ವಾ? ರಾಜ್ಯದಲ್ಲಿ ಗೋಹತ್ಯೆ ನಿಷೇಧವಿದೆ. ಗೋವುಗಳನ್ನ ರಕ್ಷಣೆಯನ್ನ ಮಾಡಬೇಕು, ಗೋವುಗಳನ್ನ ಹತ್ಯೆ ಮಾಡಂಗಿಲ್ಲ, ವಧೆ ಮಾಡಂಗಿಲ್ಲ ಅಂತಂದ್ಬಿಟ್ಟು ರಾಜಕಾರಣಿಗಳು ಗೊತ್ತಿಲ್ವಾ? ಪೊಲೀಸ್ ಇಲಾಖೆಯವರು ಗೊತ್ತಿಲ್ವಾ? ಎಲ್ಲನೂ ಸಹ ಗೊತ್ತು. ಗೋವುಗಳನ್ನ ರಕ್ಷಣೆಯನ್ನ ಮಾಡಬೇಕಾಗಿದ್ದಂತಹದ್ದು ಪೊಲೀಸ್ ಇಲಾಖೆಯ ಕರ್ತವ್ಯ. ಅವ್ರು ಮಾಡದಂತಹ ಕೆಲಸನ ಪಾಪ ಇವ್ರ ತಂಡದವ್ರು ಮಾಡ್ತಾ ಇದ್ದಾರೆ, ಪ್ರಾಣವನ್ನ ಒತ್ತೆ ಇಟ್ಟು. ಇಂಥವ್ರ ಮೇಲೆ ನಮ್ಮೆಲ್ಲರ ಕರ್ಮಕ್ಕೆ ಎಂತಹ ವಿಪರ್ಯಾಸ ಅಂತಂದ್ರೆ, ಯಾರು ಹಲ್ಲೆಗೆ ಒಳಗಾಗ್ತಾರೆ ನೋಡಿ, ಹಲ್ಲೆಗೆ ಒಳಗಾದಂಥವ್ರನ್ನೇ ಜೈಲಿನ ಒಳಗಡೆಗೆ ಹಾಕ್ಬಿಡ್ತಾರೆ. ಇವ್ರ ತಂಡದವ್ರನ್ನ 3 ಜನನ ಜೈಲಿಗೆ ಹಾಕಿದ್ದಾರೆ. ಅದು ಏನಂತ? ರಸ್ತೆಯನ್ನ ತಡೆದು ಸಂಚಾರಕ್ಕೆ ಅಡ್ಡಿಯನ್ನ ಮಾಡಿದ್ರು ಅಂತ. ಏನ್ ಕರ್ಮನ್ರಿ ಇದು? ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ಕರ್ಕೊಂಡು ಹೋಗ್ಬೇಕಾದ್ರೆ ನೋಡ್ಬೇಕು, ಆ ಪೊಲೀಸ್ ಜೀಪಿನ ಹಿಂದೆನೆ ದಂಡು ಹೋಗ್ತಾ ಇದ್ದಾರೆ ಘೋಷಣೆಗಳನ್ನ ಕೂಗ್ಕೊಂಡು. ಅವ್ರ ಪೊಲೀಸ್ನವರ ಭಯ ಇಲ್ಲ, ಕಾನೂನಿನ ಭಯ ಇಲ್ಲ, ಇನ್ನೇನು ಅಂತ ಅಂದ್ಬಿಟ್ಟು. ನಾನು ನಿಮಗೆ ಯಾಕೆ ಬಸವನಗುಡಿಯಲ್ಲಿ ಯಾಕೆ ಬಾಂಗ್ಲಾದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಅಂತ ಯಾಕೆ ಹೇಳಿದೆ ಅಂತಂದ್ರೆ,
ನೋಡಿ, ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳು. ಬಾಂಗ್ಲಾದೇಶದಲ್ಲಿ ಹಿಂದೂಗಳು ನೆಮ್ಮದಿಯಾಗಿಲ್ಲ. ಹುಡುಕಿ ಹುಡುಕಿ ಸಿಕ್ಕಿದ ಕಡೆ ಹಿಡಿದ್ಬಿಟ್ಟು ಹಾಕ್ಬಿಟ್ಟು ಸುಟ್ಟಾಕ್ತಾ ಇದ್ದಾರೆ. ಹ್ಮ್ ನೆಮ್ಮದಿ ಆಗಿದ್ದಾರಾ? ನೆಮ್ಮದಿ ಆಗಿಲ್ಲ. ನಮ್ಮ ದೇಶದಲ್ಲಿ ಬಹುಸಂಖ್ಯಾತರು ಯಾರು ಹಿಂದೂಗಳು. ಇಲ್ಲೂ ನೆಮ್ಮದಿಯಾಗಿದ್ದಾರಾ? ಇವನು ಸಹ ನೆಮ್ಮದಿಯಾಗಿಲ್ಲ. ರಾಜಕಾರಣಿಗಳು ಯಾವನವರ ಒಬ್ಬ ರಾಜಕಾರಣಿಗಳು ಹಿಂದೂಗಳಿಗೆ ಬೆಂಬಲವನ್ನ ನೀಡ್ತಾನ? ಹ್ಮ್ ಓಟ್ ಬೇಕಾದಾಗ ಮಾತ್ರ ಹಾ ಅಂತ ಅಂದ್ಬಿಟ್ಟಂತಾರೆ. ಆಮೇಲೆ ಮೂಸು ಸಹ ನಮ್ಮ ಬಳಿ ನೋಡೋದಿಲ್ಲ. ಏನು ಮಾಡೋದಕ್ಕಾಗೋದಿಲ್ಲ ಇಂತಹ ಪರಿಸ್ಥಿತಿ. ಈ ನಮ್ಮ ಹಿಂದೂಗಳಿದಾರಲ್ಲ, ಈ ಮನೆಯಲ್ಲಿ ಹೆಂಗುಸರುಗಳಿದಾರಲ್ಲ, ಹಾಗೆ ಇವರೆಲ್ಲ ಧಾರಾವಾಹಿಯ ಹುಚ್ಚು, ಧಾರಾವಾಹಿ ನೋಡುವಂತಹದ್ದು. ತಾಯಂದಿರ ಒಮ್ಮೆ ಜಗತ್ತನ್ನ ತಿರುಗಿ ನೋಡಿ. ಇನ್ನ ಜೆನ್ಸಿಗಳು, ಯೂತ್ಸ್ಗಳು ಬೇರೆ ವಿಚಾರಗಳನ್ನ ನೋಡೋ ಬದಲು ಫ್ರಾನ್ಸ್ನಲ್ಲಿ ಏನಾಗ್ತಿದೆ, ಇಂಗ್ಲೆಂಡ್ನಲ್ಲಿ ಏನಾಗ್ತಾ ಇದೆ, ಜಪಾನ್ ಯಾವ್ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡಿದೆ, ಚೀನಾ ಯಾವ್ಯಾವ ರೀತಿಯಾದ ಕ್ರಮಗಳು ತಗೊಂಡಿದೆ, ಸ್ಪೈನಲ್ಲಿ ಏನಾಗ್ತಾ ಇದೆ, ಯುಕೆನಲ್ಲೆಲ್ಲ ಏನೆಲ್ಲ ಆಗಿತ್ತು, ಈಗ ಲಂಡನ್ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಿದೆ ನೋಡಿ, ಸರಿಯಾಗಿ ತಿಳ್ಕೊಳ್ಳಿ. ಆ ರೀತಿಯಾಗಿ ಮಾಡ್ತೀರಾ? ಖಂಡಿತವಾಗಿಯೂ ನೀವು ಮಾಡೋದಿಲ್ಲ. ನನಗೆ ಗೊತ್ತು ಪ್ರತಿಯೊಂದು ಹಿಂದೂ ಮನೆಯಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ ಅಂತ. ಸಂಜೆ ಆಗ್ತಿದ್ದಂಗೆನೆ ಧಾರಾವಾಹಿಯನ್ನ ನೋಡುವಂತಹ ಹುಚ್ಚು. ಧಾರಾವಾಹಿ ಆಯ್ತಾ, ನನ್ನ ಮನೆ, ನನ್ನ ಗಂಡ, ನನ್ನ ಮಕ್ಕಳು ಮುಗಿತಲ್ಗೆ ಇನ್ನೇನಾದ್ರೂ ಮಾಡ್ತೀರಾ? ಇನ್ನ ಗಂಡು ಮಕ್ಕಳು, ಗಂಡಸರುಗಳ್ದು ಅವರಾಯ್ತು, ಅವ್ರ ಸ್ನೇಹಿತರಾಯ್ತು, ಅವ್ರ ಸಂಪಾದನೆ ಆಯ್ತು, ಸಂಜೆ ಆಯ್ತಿದ್ದಂಗೆ ಒಂದು ಸ್ವಲ್ಪ ಕುಡಿಯೋದಾಯ್ತು, ಮುಗೀತು. ಅಕ್ಕಪಕ್ಕದಲ್ಲಿ ಏನಾಗ್ತಿದೆ ಅನ್ನೋದು ತಿಳ್ಕೊಳ್ಳೋದಿಲ್ಲ. ಪ್ರಪಂಚ ಹೇಗೆ ಬದಲಾಗ್ತಿದೆ ಅನ್ನೋದನ್ನು ತಿಳ್ಕೊಳ್ಳೋದಿಲ್ಲ. ಏನು ಸಹ ತಿಳ್ಕೊಳ್ಳೋದಿಲ್ಲ. ನಿನ್ನೆ ಘಟನೆ ನಡೀತಲ್ಲ, ಅವಾಗ ಅದನ್ನ ನೋಡಿ ನನಗೆ ತುಂಬಾ ತುಂಬಾ ಬೇಜಾರಾಗ್ಬಿಡ್ತು. ಇಂಥ ಪುನೀತ್ ಕೆರಳೆ ಅಂತವರೆಲ್ಲ ಯಾಕ್ರಪ್ಪ ತಮ್ಮ ಪ್ರಾಣವನ್ನ ಪಣ ಇಟ್ಟು ಇಂತಹ ಅಯೋಗ್ಯ ಜಾತ್ಯಾತೀತ ಹಿಂದೂಗಳಿಗೋಸ್ಕರ ನೀವುಗಳು ಯಾಕೆ ಓಡಾಡ್ತೀರಾ? ಅಲ್ಲಿ ಅಷ್ಟು ಜನ ಗುಂಪು ಕಟ್ಕೊಂಡ್ ಬಂದಿದ್ದಾರೆ. ಆ ಸುತ್ತಮುತ್ತ ಎಷ್ಟು ಜನ ಇದ್ದಾರೆ, ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ತಂಪಾಡ್ತಾ ಹೋಗ್ತಾ ಇದ್ದಾರೆ. ಅವನ್ಯಾರೋ ಒಬ್ಬ, ನಾನು ಆಟೋ ಹೋಗೋದಕ್ಕೆ ತೊಂದರೆ ಆಗ್ತಿದೆ, ನನ್ ಜಾಗ ಮಾಡ್ಕೊಡಿ ಅಂತ ಬಂದಿದ್ದಾನೆ. ಇದು ಇವತ್ತು ನಮ್ಮ ದೇಶದಲ್ಲಿ ಆಗ್ತಿರುವಂತಹ ಪರಿಸ್ಥಿತಿ. ಹೇ, ನಾನೇ ಅನ್ಕೊಳ್ತಾ ಇರ್ತೀನಿ, ಈ ಜಾತ್ಯಾತೀತ ಹಿಂದೂಗಳ ಪರವಾಗಿ ಯಾಕಪ್ಪ ಧ್ವನಿ ಎತ್ತಬೇಕು? ಇವುಗಳ ಬುದ್ಧಿವಾದ ಯಾಕೆ ಹೇಳ್ಬೇಕು? ಇವುಗಳು ಬದಲಾಗೋದಿಲ್ಲ. ಏನಿಲ್ಲ, ರಾತ್ರೋರಾತ್ರಿ ಮನೆಗೆ ಹೋಗ್ಬಿಟ್ಟು ಒಂದು 4,000 5,000 ಬಿಸಾಕಿದ್ರೆ ಬೆಳಗ್ಗೆ ಮತ್ತೊಂದು ಕೋಟ್ ಹಾಕ್ಬಿಡ್ತವೆ ಅಂತ ಏಸ್ಕೆ ತಿನ್ನ ಜನಗಳು ನಮ್ಮಲ್ಲಿ ಇರುವಾಗ ನಾವು ಬೇರೆಯವ್ರಿಗೆ ಬೈದು ಏನು ಪ್ರಯೋಜನ? ಈಗಲೂ ಕಾಲ ಮಿಂಚಿಲ್ಲ. ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೀನಿ, ಇದು ರಾಜಕಾರಣಿಗಳಿಗೆ ಹೇಳುವಂತಹದ್ದು. ಇದೇ ರೀತಿಯಾಗಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿಕೊಂಡು ನೀವು ಪ್ರತಿ ಬಾರಿ ಇದೇ ರೀತಿಯಾಗಿ ಹಲ್ಲೆ ನಡೆಸ್ತಾ ಇದ್ರೆ ಹಿಂದೂಗಳನ್ನ ಜಾತಿಯ ಹೆಸರಿನಲ್ಲಿ ವಿಭಜನೆಯನ್ನ ಮಾಡಂತಹದ್ದು ತುಂಬಾ ತುಂಬಾ ಸುಲಭ. ಹಿಂದೂ ಹೊಡ್ತಾ ತಿಂತಾ ಇರ್ತಾನೆ, ಏನೇಳಿ ಹಿಂದೂ ಹೊಡ್ತಾ ತಿಂತಾ ಇರ್ತಾನೆ. ತಿಂದು ಹೊಡ್ತಾನ ಒಮ್ಮೆ ನಿಂತ್ಕೊಂಡ್ರೆ ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತು ಅಂತ ಗೊತ್ತಿರ್ಬೇಕು ನಿಮ್ಗೆ. ಅದೇ ರೀತಿಯಾದಂತಹ ಪರಿಸ್ಥಿತಿ ರಾಜಕಾರಣಿಗಳಿಗೆ ಬರೋದು. ಹಾಗೇನೆ ಹಿಂದೂ ಧರ್ಮದ ವಿರುದ್ಧವಾಗಿ ಯಾರೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಂತವರೆಲ್ಲ ಒಮ್ಮೆ ನೇಪಾಳದಲ್ಲಿ ಎಂತಹ ಘಟನೆ ಸಂಭವಿಸ್ತು ಅಂತ ಅಂದ್ಬಿಟ್ಟು ಸರಿಯಾಗಿ ತಿಳ್ಕೊಳ್ಳಿ. ಪ್ರತಿಯೊಂದಕ್ಕೂ ಒಂದು ಲಿಮಿಟ್ಸ್ ಅನ್ನೋದಿರುತ್ತೆ. ಅದು ಮೀರ್ತು ಅಂತಂದ್ರೆ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಾಗೋದಿಲ್ಲ ಅಂತ ಹೇಳ್ತಾ, ಆ ಕೃಷ್ಣ ಎಲ್ರಿಗೂ ಒಳ್ಳೆಯದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.